ನಿಮ್ಮ ಮಕ್ಕಳು ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇದ್ದಾರಾ? ಹಾಗಿದ್ರೆ ಗಮನವಿಟ್ಟು ಕೇಳಿ. ನಿಮ್ಮ ಮಕ್ಕಳ ಮನಸ್ಸುಗಳಲ್ಲಿ ವಿಷ ಬೀಜವನ್ನ ತುಂಬೋದಕ್ಕೆ ನಮ್ಮ ರಾಜಕೀಯ ನಾಯಕರುಗಳು ನಾ ಮುಂದು ತಾ ಮುಂದು ಎಂದು ಬರ್ತಾ ಇದ್ದಾರೆ. ಬೆಳೀತಾ ಇರೋ ಮಕ್ಕಳ ಮನಸ್ಸಿನಲ್ಲಿ ಧರ್ಮದ ದ್ವೇಷವನ್ನ ತುಂಬಿ ತಮ್ಮ ರಾಜಕೀಯ ಲಾಭವನ್ನ ಕಾಣೋದಕ್ಕೆ ನಾಯಕರುಗಳು ಸಿದ್ಧರಾಗಿ ನಿಂತಿದ್ದಾರೆ. ಅವ್ರ ಮಕ್ಕಳು ಮಾತ್ರ ದೇಶ ವಿದೇಶಗಳಲ್ಲಿ ಓದ್ಕೊಂಡು ಬರಬೇಕು, ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ಪದವಿಯನ್ನ ಪಡ್ಕೊಂಡು ಬರಬೇಕು. ಆದ್ರೆ ಜನಸಾಮಾನ್ಯರ ಬಡವರ ಮಕ್ಕಳುಗಳು ಬೀದಿಯಲ್ಲಿ ಬಂದು ಹೋರಾಟ, ರಕ್ಷಣೆ, ಧರ್ಮ ಅನ್ಕೊಂಡು ಬೀದಿಯಲ್ಲೇ ಉಳ್ಕೊಳ್ಬೇಕು. ಇದು ಅವರ ರಾಜಕೀಯ ಹುನ್ನಾರ. ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಬೆಳೀತಾ ಇರುವಂತಹ ಮಕ್ಕಳ ಮನಸ್ಸಿನಲ್ಲಿ ಕೋಮು ದ್ವೇಷವನ್ನ ತುಂಬ್ತಾ ಇದ್ದಾರೆ ಈ ನಾಯಕರುಗಳು. ಅದಕ್ಕೆ ಸ್ಪಷ್ಟವಾದ ಉದಾಹರಣೆ ವೇದವ್ಯಾಸ ಕಾಮತ್ ಅನ್ಸ್ಕೊಂಡಿರುವಂತಹ ಮಂಗಳೂರಿನ ಶಾಸಕರು. ಪ್ರತಿಧ್ವನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ದಿಲೀಪ್ ಶಿವಗೌರಿ. ಸ್ನೇಹಿತರೆ, ಬಸವಣ್ಣನವರ ಒಂದು ವಚನ ಹೇಳುತ್ತೆ, ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ, ಸ್ಥಾವರಕ್ಕಳಿವುಂಟು ಜಂಗಮಕ್ಕಳಿವಿಲ್ಲ. ಭಕ್ತಿ ಅನ್ನೋದನ್ನ ನಾವು ಮಂದಿರ, ಮಸೀದಿ, ಚರ್ಚ್ಗಳಿಗೆ ಮಾತ್ರ ಸೀಮಿತಗೊಳಿಸ್ತಾ ಇದ್ದೀವಿ. ಇದರ ಹೊರತಾಗಿ ಪ್ರತಿಯೊಂದು ಕಣ ಕಣದಲ್ಲೂ ನಾವು ದೇವರನ್ನ, ಭಕ್ತಿಯನ್ನ ಕಾಣಬಹುದು. ಕಾಯಕವೇ ಕೈಲಾಸ ಮಾಡುವ ಕೆಲಸದಲ್ಲಿ ದೇವರನ್ನ ಕಾಣುವಂತಹ ಎಷ್ಟೋ ಜನರನ್ನ ನಾವು ಕಾಣ್ತೀವಿ. ನಮ್ಮ ರೈತರಿರಬಹುದು, ಸೈನಿಕರಿರಬಹುದು, ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಮಾಡುವ ಕೆಲಸದಲ್ಲಿ ದೇವರನ್ನ ಕಾಣೋದಕ್ಕೆ ಬಯಸ್ತಾರೆ. ಅಂದ್ರೆ ದೇವರು ಅನ್ನುವಂತಹ ಒಂದು ಶಕ್ತಿಯ ಸ್ವರೂಪ ಅಗಾಧವಾದದ್ದು. ಆ ಶಕ್ತಿಯನ್ನ ನಾವು ಎಲ್ಲಿ ಬೇಕಾದ್ರೂ ಕಾಣಬಹುದು. ಅದನ್ನ ಇವತ್ತು ಧರ್ಮವನ್ನ ರಾಜಕೀಯಗೊಳಿಸಿ, ಧರ್ಮ ಅನ್ನೋ ಹೆಸರನ್ನ ಬೀದಿಗೆ ತಂದು ಮಕ್ಕಳನ್ನ ಈ ದೇಶದ ಜವಾಬ್ದಾರಿಯುತ ಮಕ್ಕಳನ್ನ ದಿಕ್ಕು ತಪ್ಪಿಸೋ ಪ್ರಯತ್ನವನ್ನ ಇವತ್ತು ಎಷ್ಟೋ ನಾಯಕರುಗಳು ಮಾಡ್ತಾ ಇದ್ದಾರೆ. ನಾವು ನೇರವಾಗಿ ವಿಷಯಕ್ಕೆ ಬರೋಣ. ಮಂಗಳೂರಿನ ಜೆರೋಸಾ ಅನ್ನುವಂತ ಒಂದು ಶಾಲೆಯಲ್ಲಿ ಒಂದು ಘಟನೆ ನಡೆಯುತ್ತೆ. ಅಲ್ಲಿನ ಶಿಕ್ಷಕಿ ಪಾಠ ಮಾಡ್ತಾ ಇರ್ಬೇಕಂದ್ರೆ ರವೀಂದ್ರನಾಥ್ ಠಾಗೂರ್ ಅವರ ವರ್ಕ್ ಈಸ್ ವರ್ಷಿಪ್ ಅನ್ನುವಂತಹ ಪದ್ಯವನ್ನ ಪಾಠ ಮಾಡ್ತಾ ಇರ್ತಾರೆ. ಪಾಠ ಮಾಡ್ತಾ ಇರ್ಬೇಕಂದ್ರೆ ಅವರು ಹೇಳ್ತಾರೆ, ದೇವರು ಅನ್ನೋದನ್ನ ನಾವು ಸೀಮಿತಗೊಳಿಸ್ತಾ ಇದೀವಿ. ದೇವರು ಅನ್ನುವಂತಹ ಶಕ್ತಿಯನ್ನ ಎಲ್ಲಿ ಬೇಕಂದ್ರೂ ಕಾಣಬಹುದು. ಅದು ನೆಲವನ್ನ ಉಳುವಂತಹ ರೈತನ ನೇಗಿಲ ತುದಿಯಲ್ಲಿ ದೇವರಿರಬಹುದು. ದೇವರನ್ನ ಗುಡಿ, ಮಂದಿರ, ಮಸೀದಿಗಳಿಗೆ ಸೀಮಿತಗೊಳಿಸ್ತಾ ಇದೀವಿ, ಅದನ್ನ ಸೀಮಿತಗೊಳಿಸಬಾರ್ದು ಅಂತ. ಮತ್ತೆ ಮಕ್ಕಳು ಹೇಳ್ತಾರೆ, ಏನೋ ಶಿಕ್ಷಕಿ ಒಂದು ಧರ್ಮದ ದೇವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅಂತ. ಏನಾದ್ರೂ ಆ ಶಿಕ್ಷಕರು ಅವಹೇಳನಕಾರಿಯಾಗಿ ಯಾವುದೇ ಧರ್ಮದ ದೇವರ ಬಗ್ಗೆ ಮಾತಾಡಿದ್ರೆ ಅದು ಖಂಡಿತವಾಗ್ಲೂ ತಪ್ಪು. ಅದು ಸಂವಿಧಾನದ ದೃಷ್ಟಿಯಿಂದಲೂ ತಪ್ಪು, ಮೌಲ್ಯಗಳ ದೃಷ್ಟಿಯಿಂದಲೂ ಅದು ಖಂಡಿತವಾಗ್ಲೂ ತಪ್ಪು. ಒಬ್ಬ ಜವಾಬ್ದಾರಿಯುತ ಶಿಕ್ಷಕನಾಗಿ ನಾನೂ ಸಹ ಇದನ್ನ ಒಪ್ಕೊಳ್ಳೋದಿಲ್ಲ. ಯಾವುದೇ ಜವಾಬ್ದಾರಿಯುತ ಶಿಕ್ಷಕರ ಕೆಲಸ ಬಹುಮುಖ್ಯವಾದದ್ದು, ಮಕ್ಕಳ ಮನಸ್ಸುಗಳಲ್ಲಿ ಪ್ರೀತಿಯನ್ನು ತುಂಬುವಂಥದ್ದು. ಆ ಕೆಲಸವೇನಾದ್ರೂ ಆ ಶಿಕ್ಷಕರು ಮಾಡಿದ್ರೆ ಅದು ಖಂಡಿತವಾಗ್ಲೂ ಸಹ ಕ್ಷಮಿಸೋದಕ್ಕೆ ಆಗದೆ ಇರುವಂತಹ ಅಪರಾಧ. ಅಂತ ತಪ್ಪುಗಳನ್ನ ಮಾಡಿದಂತ ಸಂದರ್ಭದಲ್ಲಿ ಆ ತಪ್ಪಿಗೆ ಶಿಕ್ಷೆಯನ್ನ ಕೊಡೋದಕ್ಕೆ ಕಾನೂನು ಅಂತ ಇದೆ, ಸಂವಿಧಾನ ಅಂತ ಇದೆ. ಶಾಲೆಯ ಆಡಳಿತ ಮಂಡಳಿ ನಿರ್ಧಾರವನ್ನ ತಗೊಂಡು ಏನು ಶಿಕ್ಷೆಯನ್ನ ಕೊಡಬೇಕು ಅಂತ ಅವರು ನಿರ್ಧರಿಸಬಹುದು. ಮಕ್ಕಳು ಶಿಕ್ಷಣನ ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ಶಾಲೆಗೆ ಹೋಗಿರ್ತಾರೆ. ಮಕ್ಕಳು ಶಾಲೆಯಿಂದ ಆಚೆಗೆ ಬರ್ತಾ ಇದ್ದಂತೆ ಆ ಮಕ್ಕಳನ್ನ ಗೇಟಿನ ಒಳಗಡೆನೆ ಇರೋದಕ್ಕೆ ಬಿಟ್ಟು ಕೂಡಾಕೊಂಡು ಸ್ಥಳೀಯ ಶಾಸಕರು ಅಲ್ಲಿಗೆ ಬರ್ತಾರೆ. ವೇದವ್ಯಾಸ ಕಾಮತ್ ಅವರು ಆ ಜಾಗಕ್ಕೆ ಬಂದು ಮಕ್ಕಳನ್ನ, ಮನೆಗೆ ಹೋಗ್ತಾ ಇದ್ದಂತ ಮಕ್ಕಳನ್ನ ಅಲ್ಲೇ ಕೂಡಾಕೊಂಡು ಮಕ್ಕಳ ಕೈಯಲ್ಲಿ ಜೈ ಶ್ರೀರಾಮ್ ಅಂತ ಘೋಷಣೆಗಳನ್ನ ಕೂಗಿಸ್ತಾರೆ. ನಾವು ಧರ್ಮ ರಕ್ಷಣೆ ಮಾಡೋಣ, ನಮ್ಮ ಧರ್ಮ ಹಾಳಾಗ್ತಿದೆ, ನಾವು ನಮ್ಮ ಧರ್ಮವನ್ನ ಕಾಪಾಡಬೇಕು ಅಂತ ಮಕ್ಕಳ ಮನಸ್ಸುಗಳಲ್ಲಿ ಕೋಮುವಾದದ ವಿಷ ಬೀಜವನ್ನ ಬಿತ್ತಾರೆ. ವೇದವ್ಯಾಸ ಕಾಮತ್ ಅವರೇ, ನಿಮ್ಮ ಮಕ್ಕಳು ಸಹ ಇದೇ ಹೋರಾಟದಲ್ಲಿ ಇದ್ರ ಸ್ವಾಮಿ? ಕರ್ಕೊಂಡ್ ಬಂದಿದ್ರ ಹೋರಾಟಕ್ಕೆ? ಯಾಕೆ ಬಡವರ ಮಕ್ಕಳನ್ನ ದಿಕ್ಕು ತಪ್ಪಿಸ್ತಾ ಇದ್ದೀರಿ? ನೀವು ನಿಜವಾಗ್ಲೂ ಸಹ ಜವಾಬ್ದಾರಿಯುತ ಶಾಸಕರಾಗಿ ಮಾಡಬೇಕಾದಂತ ಕೆಲಸ ಏನು? ಏನಾದ್ರೂ ಆ ಶಿಕ್ಷಕಿ ಯಾವುದೇ ಧರ್ಮದ ಬಗ್ಗೆ, ಯಾವುದೇ ಧರ್ಮದ ದೇವರುಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರೆ ಅದು ಖಂಡಿತವಾಗಿಯೂ ಸಹ ಶಿಕ್ಷಾರ್ಹ ಅಪರಾಧ. ಅದನ್ನ ಯಾರೂ ಸಹ ಸಮರ್ಥಿಸ್ಕೊಳ್ಳೋದಿಲ್ಲ. ಆದರೆ ಅದನ್ನ ರಾಜಕೀಯಾತ್ಮಕಗೊಳಿಸಿ ಅದನ್ನ ಬೀದಿಗೆ ತಂದು ದೊಂಬರಾಟ ಮಾಡಿಸ್ತಿರಲ್ಲ, ಅದು ತಪ್ಪು. ನಿಮ್ಮ ರಾಜಕೀಯ ನಾಟಕಕ್ಕೆ ಬೆಳೀತಾ ಇರುವಂತಹ ಮಕ್ಕಳನ್ನ ಬಳಸ್ಕೊತಿರಲ್ಲ, ಅದು ಅಪರಾಧ.
ಯಾಕಂದ್ರೆ ಮಕ್ಕಳು ಈಗ ಬೆಳೀತಾ ಇರೋರು, ಈಗ ಅರಳ್ತಾ ಇರೋರು, ಇದು ಅರಳೋ ವಯಸ್ಸು, ಬೆಳೆಯೋ ವಯಸ್ಸು. ಮನಸ್ಸಿನಲ್ಲಿ ಪ್ರೀತಿ ಇಟ್ಕೊಂಡು ಬೆಳಿಬೇಕೆ ಹೊರತು ದ್ವೇಷನಲ್ಲ. ಮಕ್ಕಳು ತಮ್ಮ ಬದುಕನ್ನ ಕಟ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಶಾಲೆಗೆ ಬರ್ತಾ ಇರ್ತಾರೆ. ಅವರ ದಿಕ್ಕು ತಪ್ಪಿಸೋ ಪ್ರಯತ್ನವನ್ನ ನೀವು ಮಾಡ್ತೀರಿ ಅಂದ್ರೆ ಏನ್ ಹೇಳ್ಬೇಕು ನಿಮ್ ನಡೆಗೆ? ಎಲ್ಲೋ ಹುಡುಕಿದ ಇಲ್ಲದ ದೇವರ ಕಲ್ಲು ಮಳ್ಳುಗಳ ಗುಡಿಯೊಳಗೆ ಕಾಣದೆ ಹೋದೆವು, ಕಾಣದಾದೆನು ಪ್ರೀತಿ ಸ್ನೇಹಗಳ ನಮ್ಮೊಳಗೆ ಅಂತ ಒಂದು ದೊಡ್ಡ ಹಾಡಿದೆ. ದೇವರನ್ನ ನಾವು ಕಾಣೋದಕ್ಕೆ ಸಾಕಷ್ಟು ದಾರಿಗಳಿವೆ. ನಾವು ಭಕ್ತಿಯ ಮೂಲಕ ಎಲ್ಲಿ ನೆನೆಸ್ಕೊಂಡ್ರೂ ಸಹ ದೇವರು ನಮ್ಮನ್ನ ಒಪ್ಕೊಳ್ತಾನೆ, ದೇವರು ನಮ್ಮನ್ನ ಅಪ್ಕೊಳ್ತಾರೆ. ಆದ್ರೆ ನೀವಿವತ್ತು ಏನು ಕೆಲಸವನ್ನ ಮಾಡಿದಿರಿ, ಮಕ್ಕಳನ್ನ ಬಳಸ್ಕೊಂಡು, ಈ ಕೆಲಸವನ್ನ ನಮ್ಮ ರಾಮನು ಸಹ ಒಪ್ಕೊಳ್ಳೋದಿಲ್ಲ. ಖಂಡಿತವಾಗ್ಲೂ ಸಹ ರಾಮನು ಸಹ ಇಂಥ ಕೆಲಸವನ್ನ, ಇಂಥ ಈನ ಕೆಲಸವನ್ನ ವಿರೋಧಿಸ್ತಾನೆ. ಯಾಕಂದ್ರೆ ನಿಮ್ಮ ರಾಜಕೀಯ ನಾಟಕಕ್ಕೆ ಮಕ್ಕಳನ್ನ ಯಾಕ್ರಿ ಬಳಸ್ಕೋತೀರಿ? ಈ ನಾಯಕರುಗಳಿಗೆ ಒಂದು ದೊಂಬರಾಟ ಮಾಡೋದಕ್ಕೆ ಕೆಲವೊಂದು ಕಾರಣಗಳು ಬೇಕಾಗಿರುತ್ತೆ. ಇವ್ರಿಗೆ ಅಭಿವೃದ್ಧಿ ಬೇಕಾಗಿಲ್ಲ, ಯಾವುದೇ ಕೆಲಸಗಳ ಬಗ್ಗೆ ಗಮನ ಕೊಡಲ್ಲ. ಇವರು ಏನಾದ್ರೂ ಈ ತರ ಒಂದು ವಿಷಯ ಸಿಕ್ತು ಅಂದ್ರೆ ಆ ಸ್ಥಳಕ್ಕೆ ಕೂಡ್ಲೇ ಬರ್ತಾರೆ, ಅಲ್ಲಿ ನಾಟಕವನ್ನ, ಬಣ್ಣ ಬಣ್ಣದ ನಾಟಕವನ್ನ ಮಾಡಕ್ ಶುರು ಮಾಡ್ತಾರೆ. ನಿಮ್ಗೆ ಒಂದು ಸ್ಪಷ್ಟ ಉದಾಹರಣೆ ಯಾವ್ದು ಕೊಡ್ಬೇಕು ಅಂದ್ರೆ ಕೆರಗೋಡ್ನಲ್ಲಿ ನಡೆದಂತ ಘಟನೆ. ಮಂಡ್ಯದಲ್ಲಿ ಏನಾಗ್ತಿತ್ತು, ಇಷ್ಟು ವರ್ಷದವರೆಗೂ ಮಂಡ್ಯ ಜನರು ಶಾಂತಿ ಸುವ್ಯವಸ್ಥೆಯಿಂದ ಇದ್ರು. ಇತ್ತೀಚೆಗೆ ಹನುಮಧ್ವಜವನ್ನ ಹಾರಿಸಿ ಆ ಗಲಾಟೆಯನ್ನು ಮಾಡಿಸಿ ಅಲ್ಲಿಗೆ ಆರ್ ಅಶೋಕ್ ಬಂದ್ರು, ಸಿ ಟಿ ರವಿ ಅವರು ಬಂದ್ರು, ಕುಮಾರಸ್ವಾಮಿ ಅವರು ಬಂದ್ರು, ಈ ಎಲ್ಲ ನಾಯಕರುಗಳು ಬಂದು ನಾವು ಧರ್ಮ ರಕ್ಷಣೆ ಮಾಡ್ತೀವ್ರಪ್ಪ, ನಾವು ಹನುಮಧ್ವಜವನ್ನ ರಕ್ಷಣೆ ಮಾಡ್ತೀವ್ರಪ್ಪ ಅಂತ. ಮೊದಲು ಇಲ್ಲಿರುವಂತಹ ಜನರನ್ನ ರಕ್ಷಣೆ ಮಾಡಿ. ಮೊದಲು ಎಷ್ಟೋ ಬಡವರು ಹಸುವಿನಿಂದ ಸಾಯ್ತಾ ಇದ್ದಾರೆ, ಅವ್ರ ಕೂಗಿಗೆ ಧ್ವನಿಯಾಗಿ. ಮೊದಲು ಎಷ್ಟೋ ಮಕ್ಕಳು, ಶಾಲಾ ಕಾಲೇಜುಗಳ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ, ಅಂತ ಮಕ್ಕಳ ಕಡೆ ಗಮನ ಕೊಡಿ. ಎಷ್ಟೋ ಶಾಲಾ ಕಾಲೇಜುಗಳು ಮೂಲಭೂತ ಸೌಕರ್ಯಗಳಿಂದ ಹಿಂದೆ ಉಳಿದಿದ್ದಾವೆ, ಅಂಥದ್ರ ಕಡೆ ಗಮನ ಕೊಡಿ. ಅದನ್ನ ಬಿಟ್ಬಿಟ್ಟು ಬೆಳೀತಾ ಇರುವಂತಹ ಮಕ್ಕಳ ಮನಸ್ಸಿನಲ್ಲಿ ಕುವೆಂಪು ಅವ್ರು ಹೇಳ್ತಾರೆ, ಮಗು ಬೆಳಿಬೇಕಂದ್ರೆ ವಿಶ್ವ ಮಾನವನಾಗಿ ಬೆಳಿಬೇಕು ಅಂತ. ಅಂತಹ ಮಕ್ಕಳ ಮನಸ್ಸಿನಲ್ಲಿ ನಾವೇನಾದ್ರೂ ಹೋಗಿ ದ್ವೇಷವನ್ನ ಬಿತ್ತೀವಿ ಅಂದ್ರೆ, ನಾವೇನಾದ್ರೂ ಹೋಗಿ ಒಂದು ಧರ್ಮದ ಅಮಲನ್ನ ಬಿತ್ತೀವಿ ಅಂದ್ರೆ ಅದು ಒಂದು ನಾಶದ ಮುನ್ಸೂಚನೆ, ಒಂದು ವರ್ಗವನ್ನೇ, ಮುಂದಿನ ಪೀಳಿಗೆಯನ್ನೇ ನಾವು ದಿಕ್ತಪ್ಪಿಸುವಂತಹ ಒಂದು ಮುನ್ಸೂಚನೆಯನ್ನೇ ಕಾಣುತ್ತೆ. ಯಾವುದೇ ಧರ್ಮದವರಾಗ್ಲಿ, ಅದು ಮುಸ್ಲಿಮೇ ಇರಬಹುದು, ಕ್ರೈಸ್ತರೇ ಇರಬಹುದು, ಅಥವಾ ಹಿಂದೂಗಳೇ ಇರಬಹುದು, ಬೌದ್ಧರೇ, ಸಿಖ್ಖರೇ, ಜೈನರು, ಯಾವುದೇ ಇರಬಹುದು, ಯಾವುದೇ ಧರ್ಮದವರಾದ್ರೂ ಸಹ ಮುಂದಿನ ಪೀಳಿಗೆಗೆ ಅಂದ್ರೆ ಬೆಳೆಯುವಂತಹ ಮಕ್ಕಳ ಮನಸ್ಸಿನಲ್ಲಿ ಧರ್ಮದ ವಿಷಬೀಜವನ್ನ, ಜಾತಿಯ ವಿಷಬೀಜವನ್ನ, ದ್ವೇಷವನ್ನ ತುಂಬೋ ಪ್ರಯತ್ನವನ್ನ ಮಾಡಿದ್ರೆ ಅದು ನೇರವಾಗಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಅವರು ಮುಂದಿನ ಪೀಳಿಗೆಯನ್ನೇ ನಾಶ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ, ಮುಂದಿನ ಪೀಳಿಗೆಯನ್ನೇ ದಿಕ್ಕು ತಪ್ಪಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ. ಮಕ್ಕಳು ವಿಶಾಲ ದೃಷ್ಟಿಕೋನದಿಂದ ಬೆಳಿಬೇಕು. ಮಕ್ಕಳು ಎಲ್ಲರನ್ನ ಪ್ರೀತಿಸ್ಕೊಂಡು ಗೌರವಿಸ್ಕೊಂಡು ಬೆಳಿಬೇಕು. ಅಂತಹ ಮಕ್ಕಳ ಮನಸ್ಸಿನಲ್ಲಿ ಕೋಮುವಾದದ ವಿಷಬೀಜವನ್ನ ಬಿತ್ತುವಂತಹ ಯಾವುದೇ ನಾಯಕರುಗಳಿರಲಿ, ಅವರಿಗೆ ನಮ್ಮ ಧಿಕ್ಕಾರ ಇರಲಿ ಅಂತ ಹೇಳ್ತಾ, ಇಂತಹ ನಾಯಕರುಗಳಿಂದ ನಿಮ್ಮ ಮಕ್ಕಳನ್ನ ಕಾಪಾಡ್ಕೊಳ್ಳಿ, ಎಚ್ಚರದಿಂದಿರಿ ಅಂತ ಹೇಳ್ತಾ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರತಿಧ್ವನಿ, ಇದು ನಮ್ಮ ಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.